ರಾಮನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಅನ್ನದಾತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಗೂಡನ್ನ ಡೀಸೆಲ್ ಹಾಕಿ ಸುಡೋದಕ್ಕೆ ಹೊರಟಿದ್ದಾರೆ. ಕಾರಣ ಟೈಮ್ ಆಗಿ ಅವರಿಗೆ ನನ್ನ ಮಾಲು ಓಕೆ ಆಯ್ತು, ರಿಸಲ್ಟ್ಗೆ ಓಕೆ ಆಗಿಂದು ಆಯ್ತಪ್ಪ, ನೀವು ಮಾಲು ವಿಷಯ ಇದಿಲ್ಲ ಅಂದರು. ಆಯ್ತಣ್ಣ ನಾನು ಬಗ್ಗಿದೆ ಅಂದೆ, ಸಿಗ್ನೇಚರ್ ಮಾಡಿದ್ರು, ಸಿಗ್ನೇಚರ್ ಮಾಡಿದೆ. ಮಾಡಿ ಆಫೀಸಲ್ಲಿ ಹೋಗಿ ಅವ್ರು ಸರ್ ಟೈಪ್ ಮಾಡ್ತಾಯಿದ್ರು. ಟೈಪ್ ಮಾಡೋದ್ರಿಂದ ಏನಂದ್ರು, ಇಲ್ಲ ಕಣ ಇವತ್ತು ಟೈಮ್ ಆಯ್ತು, ನೀವು ನಾಳೆ ಫಿಟ್ ಮಾಡ್ಬೋದು ಅಂದರು. ಅಲ್ಲ ಸರ್, ನಮ್ಮ 8 ಮಂದಿ ರೈತರದು ಮಾಲ್ ಆಗಿದೆ, ನಂದು ಒಬ್ಬಂದ ಉಳಿದ್ರೆ ನನಗೆ ಸಮಸ್ಯೆ ಆಗುತ್ತಲ್ಲ, ಏನಾರು ಮಾಡಿ ಅವಕಾಶ ಮಾಡಿಕೊಡ್ರಿ ಹಂಗೆ. ನಮ್ಮಲ್ಲಿ ಅವಕಾಶ ಮಾಡೋಕ್ಕೆ ಏನು ಸಮಸ್ಯೆ ಇದ್ದಿಲ್ಲಪ್ಪ, ಅವಕಾಶ ಮಾಡೋಕ್ಕೆ ಏನಾರು ಮಾಡಿಲ್ಲ, ಅಬ್ಸೆಸ್ ಮುಗಿದಾಗಿದೆ. ಈಗ ನಾಳೆ ಫಿಟ್ ಮಾಡಿದ್ರು, ಇವತ್ತು ಫಿಟ್ ಮಾಡಿದೆ. ಇವತ್ತು ಫಿಟ್ ಮಾಡಿದ್ರೆ ನಿನ್ನೆ 560 ಆಗಿದೆ, ಇವತ್ತು 350 ಆಗಿದೆ. ಅದಕ್ಕೆ ನಾನು ಮತ್ತೆ ಕ್ಯಾನ್ಸಲ್ ಮಾಡಿದೆ. ಫಸ್ಟ್ ಬಿಟ್ಟು ಮತ್ತು ಸೆಕೆಂಡ್ ಬಿಟ್ಟರೆ ನಾನು ಸ್ಪಾಟಿಫೈಸ್ ಮಾಡಿದೆ. ಅವಾಗ ಮತ್ತೆ 360 ಆಯಿತು, 10 ರೂಪಾಯಿ ಜಾಸ್ತಿ ಆಯಿತು. ನಾನು ಕೇಳಿದೆ, ಅಲ್ಲ ನಾನು ನಿನ್ನೆ 560 ಆಗಿದೆ, ಇವತ್ತು 200 ರೂಪಾಯಿ ಕಮ್ಮಿ ಆಗಬೇಕಾದ್ರೆ ನಾನು ಕೂಡ ಏನು ಸಮಸ್ಯೆ ಇದೆ ನನಗೆ ರಿಪೋರ್ಟ್ ಕೊಡಿ ಅಂದೆ. ನಮಗೆ ಗೊತ್ತಿಲ್ಲಪ್ಪ, ನೀನು ಹೇಳಿದಾಗ ನಾನು ರೇಟ್ ಹಾಕೋಕ್ಕಾಗಲ್ಲ ಅಂದರು. ಹಾಗಾದರೆ ನೀನು ಹೇಳಿದ ರೇಟಿಗೆ ನಾನು ಕೊಟ್ಟೋಗಿದೆ ನಾನು ಅಂತ ಕೇಳಿದೆ. ನಮ್ಗೆ ಗೊತ್ತಿಲ್ಲಪ್ಪ, ನಿನ್ನಿಷ್ಟ ಅಂದರು ಅವರು. ಅದಕ್ಕೆ ನಾನು ನಿನ್ನಿಷ್ಟ ಅಂದರೆ ನನ್ನ ಕುಳೊಳಗೆ ಏನು ಸಮಸ್ಯೆ ಇದೆ, ನಾನು ಯಾಕೆ ಹೇಳ್ತೀನಿ ಅಂತ ನಾನು ಬೀದಿಗೆ ಇರ್ತೀನಿ. ನನಗೆ 3 ದಿನ ಆಯಿತು, ಸಮಸ್ಯೆ ಆಗಿದೆ, ಯಾರು ಬಂದು ಕೇಳಿಲ್ಲ. ನಂದು ನೋಡೋಣ, ಈ ಥರ ಮೂಟೆನ ನಾನು 8 ಮೂಟೆ ಇದ್ದೀನಿ, ಇವತ್ತು 7 ಮೂಟೆ ಇದೆ. ಒಂದು ಮೂಟೆ ನಂದು ಮಾಲಿಲ್ಲ, ಒಂದು ಮೂಟೆ ಮಾಲೂ ಕಡಿಮೆ ಆಯ್ತು. ನನಗೆ ಅನ್ಯಾಯ ಇದ್ದಿಲ್ಲ. ನಿನ್ನೆ ಏನಾದ್ರು ಸ್ವಲ್ಪ ಆಫೀಸರ್ ಅವಕಾಶ ಮಾಡಿಕೊಟ್ಟಿದ್ರು, 1 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ರೆ ನನಗೆ ನ್ಯಾಯ ಸಿಗ್ತಿತ್ತು. ಡೀಸೆಲ್ ತಂದಿದ್ದಂದ್ರೆ ರೇಟ್ ಸಿಗಲಿಲ್ಲ, ಅದಕ್ಕೆ ನಾನು ಬೆಂಕಿ ಹಚ್ಬಿಡೋಣ ಅಂತ ಬಂದಿದ್ದೆ. ಯಾಕಂದರೆ ಈಗ ಹೇಳ್ತಾರೆ ಆನ್ಲೈನ್ ಒಳಗೆ ಏನಂತ ಹಾಕ್ತಾರೆ, ಮಿನಿಮಮ್ ಬೆಲೆ 600 ಅಂತವ್ರೆ, ಮಧ್ಯಮ ಬೆಲೆ ಅಂತಾರೆ 750 ರೂಪಾಯಿ ಅಂತವ್ರೆ, ಫಸ್ಟ್ ಕ್ವಾಲಿಟಿ ಬೆಲೆ ಅಂತಾರೆ 950, 1000 ರೂಪಾಯಿ ಅಂತವ್ರೆ. ಮತ್ತೆ ನನ್ನ ಮಾಲಿಗೆ ಏನಾಗಿದೆ, ನನ್ನ ಮಾಲಿಗೆ ಏನಾಗಿದೆ, ನಾನು ಬೇಕಲ್ಲ ನನಗೆ ಪ್ರೂಫು. ಅಧಿಕಾರಿಗಳ ನಿರ್ಲಕ್ಷ್ಯ. ಯಾಕಂದ್ರೆ ಇದು ಯಾರಿಗೆ ರೀಲಾರ್ಜಿಗೆ ಯಾರು ಪರ್ಮಿಷನ್ ಕೊಟ್ಟವ್ರೆ, ಇದು ಏನು ಗುಣಮಟ್ಟ ಚೆಕ್ ಮಾಡ್ತಾವ್ರೆ, ಅದು ನಮಗೆ ಬೇಕಲ್ಲ ರೈತರಿಗೆ. ಹಾಗೆ ಸುಮ್ಮನೆ ನಾವು ತಿಳಿದಂಗೆ ನಾವು ರೇಟ್ ಮಾಡಿದ್ರೆ ನಾವು ಕೊಟ್ಟೆ ಬಿಡೋದಾ, ನಮ್ಗೆ ಕೇಳಕ್ಕಾಗ್ತಿಲ್ವಾ? ಹಿಂಗಾಗಿ ರೈತರು 3ನೇ ದಿನ ಇದೆ ಇಲ್ಲೇ ಇದು ಮಾಡಕ್ಕೆ ಹೇಳ್ರಿ. ನಾವು ಪೆಟ್ರೋಲ್ ಸೋಡಾ ಕಣೆ ಆಗವಿ ಅಷ್ಟ. ರೇಟ್ ಮನ್ನಿ ರೇಟ ಬೇರೆ ಮಾಡಿದ್ರೆ ಅವ್ರು ರಿಸರ್ಚ್ಗಳಿಗೆ ಅಧಿಕಾರ ಕೊಡ್ತಾರೆ. ಅಧಿಕಾರಿಗಳು ಎದಕ್ಕದಾರ ಇಲ್ಲ, ಅಧಿಕಾರಿಗಳು ರಿಸರ್ಚ್ಗಳಿಗೆ ಚೆಕ್ ಮಾಡಕ್ ಕೊಡಕತ್ತಾರೆ ಎಲ್ಲ. ಭಾಳ ವರ್ಷ ಆತ್ರಿ, ಭಾಳ ವರ್ಷ ಆತವ್ರ ರಿಸರ್ಚ್ ಅಧಿಕಾರಿಗಳು ಒಂದಾಗಿ. ರೈತರು ಎಣ್ಣೆ ಹೋಗ್ಬೇಕಂದ್ರೆ ನಾವು ಹಾವೇರಿ 3 ದಿನ ಆಯ್ತು. ಅದನ್ನ ಕೂಡ ಅಲ್ಲೇ ಮಾಡ್ಕೊಳ್ಳಿ ಅಧಿಕಾರಿಗಳು. ಮೂರು ಮಾರ್ಕೊಳ್ಳಿ, ನಿಮ್ಮ ಕೂಡ ಡಿಸ್ಟ್ರಿಕ್ಟ್ ಆಗಿಲ್ಲ ಅಂತ ಕೇಳ್ತಾರೆ ಅವ್ರು. ನಮಗೇನು ಹಾಕಿಲ್ಲ, ಇಲ್ಲಿ ಬರಕ್ಕೆ ಹಾಕಿಲ್ಲ ನಮಗೆ.